ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಚಾಂದಿನಿ. ಇದೀಗ ಮುಖ್ಯಾಂಶಗಳು. ಬೇಲೂರು ಅಡವಿ ಬಂಟೇನಹಳ್ಳಿಯಲ್ಲಿ ಅಕ್ರಮ ಕಾಲುವೆ ಮುಚ್ಚಿದ ರೈತರು, ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ. ಹಾಸ್ಟೆಲ್ ಸೌಲಭ್ಯ ಪಡೆದು ವ್ಯಾಸಂಗ ಮಾಡಿ ಉತ್ತಮ ಜೀವನ ರೂಪಿಸಿ ವಿದ್ಯಾರ್ಥಿಗಳಿಗೆ ಹೊಳೆನರಸೀಪುರ ಬಿಇಒ ಸೋಮಲಿಂಗೇಗೌಡ ಸಲಹೆ. ಬೇಲೂರು ತಾಲೂಕಿನ ಅಡವಿ ಬಂಟೇನಹಳ್ಳಿಯಲ್ಲಿ ಅರಣ್ಯ ಇಲಾಖೆಯವರು ರೈತರ ಭೂಮಿಯ ಮಧ್ಯಭಾಗದಲ್ಲಿ ಅಕ್ರಮವಾಗಿ ತೆಗೆದಿದ್ದ ಟ್ರಂಚ್ ಅನ್ನು ರೈತರು ಮುಚ್ಚಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘ ನೇತೃತ್ವದಲ್ಲಿ 22 ಫೆಬ್ರವರಿ 2025ರಂದು ಬೆಳಗ್ಗೆ 8 ಗಂಟೆಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ದಂಡು ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿದ್ರು. ರೈತರು ಅರಣ್ಯ ಇಲಾಖೆಯ ಈ ಕ್ರಮವನ್ನು ಖಂಡಿಸಿ ಇದು ಅವರ ಭೂಮಿಯ ಮೇಲೆ ಅಕ್ರಮ ಹಸ್ತಕ್ಷೇಪ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹಾಸನ ಜಿಲ್ಲಾ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಮಾತನಾಡಿ, ಇದು ನಮ್ಮ ಹಕ್ಕಿನ ಹೋರಾಟ. ರೈತರ ಭೂಮಿಯಲ್ಲಿ ಅರಣ್ಯ ಇಲಾಖೆಯವರ ಸಂಜ್ಞೆ ಇಲ್ಲದೆ ಯಾವುದೇ ಕೆಲಸ ನಡೆಸುವುದು ತಪ್ಪು. ನಾವು ಸರ್ಕಾರದ ಗಮನ ಸೆಳೆಯಲು ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು. ಬಿಸಿಎಂ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳನ್ನು ತೆರೆದು ಊಟ, ವಸತಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಹಾಸ್ಟೆಲ್ನಲ್ಲಿ ಒದಗಿಸಿದೆ. ಇಂತಹ ಸೌಲಭ್ಯಗಳು ಇರುವಾಗ ನೀವು ಯಾವುದೇ ಚಿಂತೆ ಇಲ್ಲದೆ ವ್ಯಾಸಂಗ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಿ ಎಂದು ಹೊಳೆನರಸೀಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಸಲಹೆಯನ್ನು ನೀಡಿದರು. ತಾಲೂಕು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವ 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಶನಿವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಪರೀಕ್ಷಾ ಸಿದ್ಧತೆ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ನೀವು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸಮಯದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಯಿಂದ ಅಭ್ಯಾಸ ಮಾಡಬೇಕು ಎಂದು ತಿಳಿಸಿದರು. ಸ್ಕೋರಿಂಗ್ ಪ್ಯಾಕೇಜು ಮತ್ತೆ ತಾಲೂಕು ಹಂತದ ಒಂದು ಪಾಸಿಂಗ್ ಪ್ಯಾಕೇಜು ಮತ್ತೆ ತಾಲೂಕು ಹಂತದಲ್ಲಿ ನಾವು ಸಿದ್ಧಪಡಿಸಿ ಸಾಫ್ಟ್ ಕಾಪಿಯನ್ನು ಬಿಟ್ಟಿದ್ದೇವೆ. ಗಣಿತ ಸರಣಿ ಪುಸ್ತಕ, ಅದರ ಒಂದು ಸದ್ಬಳಕೆಯನ್ನು ಕೂಡ ತಾವು ಮಾಡಿಕೊಳ್ಳಿ. ಇಲ್ಲಿ ನಮ್ಮ ಹೊಳೆನರಸೀಪುರದ ಮಕ್ಕಳು ಮಾತ್ರ ಇಲ್ಲ, ಹಾಸನ ಮತ್ತು ಹೊಳೆನರಸೀಪುರ ಎರಡು ಸೇರಿಸಿ ಈ ಒಂದು ಪೂರ್ವ ತಯಾರಿ ಮಕ್ಕಳಿಗೆ ಹೇಳ್ಕೊಡುವಂಥ ಕಾರ್ಯಾಗಾರವನ್ನು ಏರ್ಪಡಿಸಿದ್ದಾರೆ. ಕಳೆದ ವರ್ಷ ಅಂಬೇಡ್ಕರ್ ಭವನದಲ್ಲಿ ಮಾತ್ರ ಹಾಸನದಲ್ಲಿ ಮಾಡಿದರು. ಈ ವರ್ಷ ಇಲ್ಲೇ ನಮ್ಮ ತಾಲೂಕಲ್ಲಿ ಮಾಡಿರೋದು ನಿಮ್ಮೆಲ್ಲರ ಒಂದು ಅದೃಷ್ಟವೇ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಾವು ಏನು ಮಾಡಬೇಕು, ತಾವೆಲ್ಲರೂ ಭಾಳ ಕಾಮಾಗಿರಬೇಕಾಗಿದೆ. ಯಾರೊಂದಿಗೂ ಸಂಘರ್ಷ ಮಾಡಿಕೊಳ್ಬಾರ್ದು, ಕೋಪಿಸ್ಕೊಳ್ಬಾರ್ದು. ಸಾಧ್ಯವಾದಷ್ಟು ಇನ್ನು 26 ದಿನ ಜೊತೆಗೆ ಪರೀಕ್ಷೆ ಮುಗಿಯೋ ತನಕ ಊರಿನ ಕಡೆ ಯೋಚನೆ ಮಾಡೋದು ಬೇಡ. ಹಬ್ಬ ಹರಿದಿನ ಜಾತ್ರೆ ಅಂತೇಳಿ ಊರಿನ ಕರೆದ್ರೂ ಕೂಡ ಹೋಗೋದು ಬೇಡ. ತಮ್ಮಲ್ಲೇ ಒಳ್ಳೆ ಮಿತ್ರರನ್ನು ಮಾಡಿಕೊಂಡು ಓದೋರು ಓದದೇ ಇರೋರು ಇಬ್ಬರು ಒಟ್ಟಿಗೆ ಸೇರಿ ಓದದೇ ಇರೋರಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು. ಓದೋರು ಪೈಪೋಟಿಯಿಂದ, ಆರೋಗ್ಯಕರವಾದ ಪೈಪೋಟಿಯಿಂದ, ಇಬ್ಬರಲ್ಲೂ ದ್ವೇಷದ ಭಾವನೆ ಬೇಡ. ನಾನು ಹೇಳ್ಕೊಟ್ರೆ ಅವಳು ಸ್ಕೋರ್ ಮಾಡಿಬಿಡ್ತಾನೆ, ಅವನು ಹೇಳ್ಕೊಟ್ರೆ ಇವ್ರು ಸ್ಕೋರ್ ಮಾಡ್ತಾರೆ, ಅದು ಬೇಡ. ಆರೋಗ್ಯಕರವಾದ ರೀತಿಯಲ್ಲಿ ನಿಮ್ಮಲ್ಲಿ ಸ್ಪರ್ಧೆ ಇರಲಿ. ಇರೋ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಿ. ನಿಮ್ಮಲ್ಲೆಲ್ಲ ಶಿಸ್ತಿರಲಿ. ಮೊದಲು ವಿದ್ಯಾರ್ಥಿ ನಿಲಯ ಪಾಲಕ ಲೋಕೇಶ್ ಮಾತನಾಡಿ, ನೀವು ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡ್ರೆ ನಿಮ್ಮ ಮುಂದಿನ ಬದುಕು ಚೆನ್ನಾಗಿರ್ತದೆ. ಆದ್ದರಿಂದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಿಮ್ಮ ಜೀವನದ ಪ್ರಮುಖ ಘಟ್ಟ. ಈ ಅವಧಿಯಲ್ಲಿ ನೀವು ಉತ್ತಮ ವ್ಯಾಸಂಗ ಮಾಡಿದ್ರೆ ಮುಂದೆ ನೀವು ಅಂದುಕೊಂಡಂತೆ ಬದುಕನ್ನು ರೂಪಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಅತ್ಯದ್ಭುತವಾದಂತಹ ಒಂದು ಸಿದ್ಧತೆಗೆ ಒಂದು ಪೂರ್ವ ತಯಾರಿ ಅಂತೇಳಿ ಹೇಳ್ಬೋದು. ನೀವೇನು ಈ ಒಂದು ಮುಂದಿನ ತಿಂಗಳು ಎಕ್ಸಾಮಿನೇಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ರಿ, ಅದಕ್ಕೆ ಇದುವರೆಗೆ ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ರ, ಅದಕ್ಕೆ ಒಂದು ವೆಲ್ ಬಿಗಿನಿಂಗ್ ಅಂತ ಹೇಳ್ಬೋದು. ವೆಲ್ ಬಿಗಿನ್ ಇಸ್ ಆಫ್ ಡನ್ ಅಂತ. ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವಂಥ ಸಂದರ್ಭದಲ್ಲಿ, ಯಾವುದೇ ಒಂದು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಆರಂಭ ಮಾಡಿದ್ರೆ ಅದು ಅರ್ಧ ಕೆಲಸ ಆದಾಗೇನೆ. ಎಜುಕೇಷನ್ ಅಂತೇಳಿ ನಾವು ಮಾಡೋಕ್ಕಂದ್ರೆ ವಿದ್ಯಾಭ್ಯಾಸ ಅಂತೇಳಿ ಹೋದಾಗ ಇವೆಲ್ಲ ಟರ್ನಿಂಗ್ ಪಾಯಿಂಟ್ಸ್ ಅಂತ ಕರಿಬೋದು. ಎಸ್ಎಸ್ಎಲ್ಸಿ ಇರ್ಬೋದು ಆ್ಯಂಡ್ PUC ಇರ್ಬೋದು, ಇವೆಲ್ಲವೂ ಕೂಡ ಟರ್ನಿಂಗ್ ಪಾಯಿಂಟ್. ಮುಂದೆ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ಈಗ ಎಲ್ಲ ತರಗತಿಗಳಲ್ಲಿ ಶಿಕ್ಷಕರು ನಿಮ್ಮನ್ನು ಓದಿ ಅಂತ ಹಿಂಸೆ ಕೊಡೋ ಥರ ಅನಿಸುತ್ತೆ ನಿಮಗೆ. ನೀವು ಹಲವಾರು ಕಥೆಗಳನ್ನು ಕೇಳಿರ್ತೀರ. ಒಂದು ಕಲ್ಲನ್ನು ತೆಗೆದುಕೊಂಡಾಗ ಅಂದರೆ ಇದೇ ಸಂದರ್ಭದಲ್ಲಿ ತಾಲೂಕು ಬಿಸಿಎಂ ಅಧಿಕಾರಿ ಹರೀಶ್ ಸ್ವಾಗತಿಸಿದರು. 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು.
ಡಾಕ್ಟರ್ ಕೃಷ್ಣಮೂರ್ತಿ ವಿಆರ್ ಬಿಜಿಎಸ್ ಎಂಸಿಎಚ್ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತು ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಮಾಜಿ ವೈದ್ಯಕೀಯ ಅಧೀಕ್ಷಕರು ಹಾಗೂ ಅನುರಾಧ ಎಸ್ಸಿ ಅವರು ಪುತ್ರರಾದ ಡಾಕ್ಟರ್ ಸೂರ್ಯ ವಲಗೇರಹಳ್ಳಿ ಕೃಷ್ಣಮೂರ್ತಿ ಅವರು 2024ರ ಎಂಎಸ್ ಜನರಲ್ ಸರ್ಜರಿ ಅಂತಿಮ ಪರೀಕ್ಷೆಯಲ್ಲಿ ಇನ್ಸ್ಟಿಟ್ಯೂಟ್ ಗೋಲ್ಡ್ ಮೆಡಲ್ ಗೆಲ್ಲುವ ಗೌರವ ಪಡೆದಿದ್ದಾರೆ. ನವದೆಹಲಿಯ ವರ್ಧಮಾನ ಮಹಾವೀರ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಈ ಪದವಿ ಸಂಪಾದಿಸಿದ್ದಾರೆ. ಅವರು ಗುರು ಗೋವಿಂದ್ ಸಿಂಗ್ ಇಂದ್ರಪ್ರಸ್ಥ ವಿಶ್ವವಿದ್ಯಾಲಯ ನವದೆಹಲಿಯಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ 3ನೇ ಸ್ಥಾನ ಗಳಿಸಿದ್ದಾರೆ. ಶೈಕ್ಷಣಿಕ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಅವರ ಕಠಿಣ ಪರಿಶ್ರಮ, ನಿಷ್ಠೆ ಹಾಗೂ ವೈದ್ಯಕೀಯ ಕ್ಷೇತ್ರದ ಮೇಲಿನ ಅಭಿಮಾನ ಅವರ ಯಶಸ್ಸಿನ ಮೂಲ ಕಾರಣಗಳಾಗಿದ್ದು, ಅವರು ಅನೇಕ ಯುವ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯನ್ನ ಒದಗಿಸಿದ್ದಾರೆ. ಬೇಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಶ್ರೀ ಮೆಣಸಿನ ಅಮ್ಮನವರ ಮತ್ತು ಕಾಲದೇವತೆ ದ್ಯಾವಮ್ಮ ಪ್ರಸನ್ನಾದೇವಿಯ ಪೂಜಾ ಕೈಂಕರ್ಯಗಳು ಪ್ರಧಾನ ಅರ್ಚಕರಾದ ಮಲ್ಲೇಶ್ ಅವರ ಸಮ್ಮುಖದಲ್ಲಿ ಪೂಜೆಗಳನ್ನು ನೆರವೇರಿಸಿದರು. ಮುಂಜಾನೆಯಿಂದಲೇ ಗಣಪತಿ ಹೋಮ, ದುರ್ಗಾ ಹೋಮ, ಪೂರ್ಣಾಹುತಿ ನಡೆಸಲಾಯಿತು ಮತ್ತು ಗಂಗೆ ಪೂಜೆ ಮಂಗಳವಾದ್ಯದೊಂದಿಗೆ ವಿಷ್ಣು ಸಮುದ್ರದಿಂದ ನಡೆ ಮುಡಿಯೊಂದಿಗೆ ಮೆಣಸಿನಮ್ಮನವರ ಮೂಲ ದೇವಾಲಯಕ್ಕೆ ತರಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಸದಸ್ಯ ಬಿಸಿ ಜಗದೀಶ್, ಶ್ರೀ ಮೆಣಸಿನ ಅಮ್ಮನವರ ವಾರ್ಷಿಕ ಪೂಜೆ ಹಾಗೂ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಇಂದಿಗೆ ಸುಮಾರು 51 ವರ್ಷ ಕಳೆದಿದೆ. ಈ ದೇಗುಲದ ಅರ್ಚಕರಾದ ಮಲ್ಲೇಶಣ್ಣ ಅವರು ಪೂಜಾ ವಿಧಾನ, ಪದ್ಧತಿಗಳು ಹಾಗೂ ಕಾರ್ಯಕ್ರಮಗಳನ್ನು ಇಲ್ಲಿಯವರೆಗೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಅಧ್ಯಕ್ಷ ಶ್ರೀನಿಧಿ, ಅರ್ಚಕರಾದಂತಹ ಮಲ್ಲೇಶ್, ಮಂಜು ಬೇಕರಿ, ರಮೇಶ್, ಕೃಷ್ಣ, ಪುಟ್ಟಸ್ವಾಮಿ, ಉಮೇಶ್, ಮಂಜುನಾಥ್, ಡೆಕೋರೇಷನ್ ರಾಜು, ಚಂದ್ರಯ್ಯ, ಗೋಪಾಲ್, ಮಂಜೇಗೌಡ, ಜಯಣ್ಣಗೌಡ ಹಾಗೂ ಅಣ್ಣೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಸಕಲೇಶಪುರ ಆಕ್ಸ್ಫರ್ಡ್ ಶಾಲೆಯ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದ ಲೀಲಾವತಿ ಮೇಡಂ ಅವರು ವಿಧಿವಶರಾಗಿದ್ದಾರೆ. ಅವರು ಶಾಲೆಯ ಪ್ರಮುಖ ಆಡಳಿತಾಧಿಕಾರಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನ ಸಲ್ಲಿಸಿದರು. ಹಿರಿಯ ಶಿಕ್ಷಕಿಯಾಗಿರುವ ಅವರು ಸುಮಾರು 2 ದಶಕಗಳ ಕಾಲ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿರಂತರ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಕೇವಲ ಶಿಕ್ಷಕಿಯಾಗಿ ಮಾತ್ರವಲ್ಲ, ಆಡಳಿತದಲ್ಲಿ ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಾ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯುವಂತೆ ಪ್ರಯತ್ನಿಸಿದರು. ಹುಟ್ಟಿದ್ದು ಕೊಡಗು ಜಿಲ್ಲೆಯಲ್ಲಿ, ಆದರೆ ಸಕಲೇಶಪುರವನ್ನ ತಮ್ಮ ಸೇವಾ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಇಲ್ಲಿಯ ಶಿಕ್ಷಣ ಸಂಸ್ಥೆಗಳ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವಹಿಸಿದ್ರು. ಅವರ ಮಾರ್ಗದರ್ಶನದಲ್ಲಿ ಆಕ್ಸ್ಫರ್ಡ್ ಶಾಲೆ ಶಿಕ್ಷಣದ ಗುಣಮಟ್ಟವನ್ನು ಉತ್ತೇಜಿಸುವತ್ತ ಹೆಜ್ಜೆ ಹಾಕಿತು. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆಯಬೇಕೆಂದು ದೃಷ್ಟಿಯಿಂದ ಅವರು ಸಮರ್ಪಿತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಅನೇಕ ಪೋಷಕರಿಗೆ ಶಿಕ್ಷಣದ ಮಹತ್ವವನ್ನು ಅರಿವುಗೊಳಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಗಮನವನ್ನು ಹರಿಸುತ್ತಿದ್ದರು. ಅವರು ನೀಡಿದ ಶಿಕ್ಷಣ ಮತ್ತು ಆಡಳಿತ ಪರಿಷ್ಕರಣೆಗಳು ಶಾಲೆಯ ಬೆಳವಣಿಗೆಯಲ್ಲಿ ಪ್ರಭಾವವನ್ನು ಬೀರುತ್ತವೆ. ಅವರ ಅಗಲಿಕೆ ಶಾಲೆಯ ಸಿಬ್ಬಂದಿ, ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಷ್ಟವಾಗಿದೆ. ಈ ಸಂದರ್ಭದಲ್ಲಿ ಆಕ್ಸ್ಫರ್ಡ್ ಸಂಸ್ಥೆಗಳಿಗೆ ಅವರು ನೀಡಿದ ಸೇವೆಗಳನ್ನು ಸ್ಮರಿಸುತ್ತಾ ಅವರ ಆತ್ಮಕ್ಕೆ ಶಾಂತಿಗಾಗಿ ಪ್ರಮುಖರಾದ ಜಾಕಿರ್ ಹುಸೇನ್, ಇಬ್ರಾಹಿಂ ಯಾದ್ಗಾರ್, ಪ್ರಾಂಶುಪಾಲ ಅಣ್ಣಪ್ಪಸ್ವಾಮಿ, ಆಡಳಿತ ಸಮಿತಿ, ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪ್ರಾರ್ಥಿಸಿದ್ದಾರೆ. ಹಾಸನ ತಾಲೂಕಿನ ಗೋಪನಹಳ್ಳಿಯಲ್ಲಿ ಚಿರತೆಯೊಂದು ಅರಣ್ಯ ಇಲಾಖೆ ಇರಿಸಿದ್ದ ಬೋನಿನೊಳಗೆ ಬಿದ್ದಿದೆ. ಚಿರತೆ ಸಾಕು ಪ್ರಾಣಿಗಳನ್ನು ತಿನ್ನುತ್ತಿತ್ತು. ಗ್ರಾಮದ ಜನರಲ್ಲಿ ಆತಂಕ ಮೂಡಿಸಿತ್ತು. ಈ ಹಿನ್ನೆಲೆಯಲ್ಲಿ ಜನ ಅರಣ್ಯ ಇಲಾಖೆಗೆ ದೂರನ್ನ ಸಲ್ಲಿಸಿದ್ರು. ಅರಣ್ಯ ಇಲಾಖೆ ಗ್ರಾಮದ ಸಮೀಪದಲ್ಲಿ ಆ ಬೋನನ್ನ ಇಟ್ಟು ನಾಯಿ ಕಟ್ಟಿ ಹಾಕಿ ಇರಿಸಿದ್ರು. ನಾಯಿ ತಿನ್ನಲು ಬಂದ ಚಿರತೆ ಸಿಕ್ಕಿ ಹಾಕಿಕೊಂಡಿದೆ. ಚಿರತೆಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಅಡವಿ ಬಂಟೇನಹಳ್ಳಿಯಲ್ಲಿ ಅಕ್ರಮ ಕಾಲುವೆ ಮುಚ್ಚಿದ ರೈತರು, ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ. ಹಾಸ್ಟೆಲ್ ಸೌಲಭ್ಯ ಪಡೆದು ವ್ಯಾಸಂಗ ಮಾಡಿ ಉತ್ತಮ ಜೀವನ ರೂಪಿಸಿ ವಿದ್ಯಾರ್ಥಿಗಳಿಗೆ ಹೊಳೆನರಸೀಪುರ ಬಿಇಒ ಸೋಮಲಿಂಗೇಗೌಡ ಸಲಹೆ.